ಎಸ್ ಪ್ರವೀಣ್ ಕುಮಾರ್. ತೂಕ ನಂಬರ್ 2 10,000. ಇವರು 12,100 12,200 12,200 12,300 12,300 12,300 ಒಂದ್ಸರಿ 12,400 12,400 15,500 पूरे एक ही गाड़ी लिया तो 12,000 ಈ ನೆಕ್ಸ್ಟ್ ಬಿಡ್ ನೀವು ಕೊಡ್ತೀರಿ ಅನ್ನೋದಾದ್ರೆ ನಿಮಗಾಗುತ್ತೆ 17,500 ಇದೆ, 17,600. ನೀವು ಮುಂದೆ ಬಿಡ್ ಮಾಡೋದಿದ್ರೆ ಮಾಡ್ಬೋದು. 17,500 ಇದೆ ನಿಮ್ಮದು ಟೆಂಡರ್. ಈಗ ಅವ್ರದ್ದು 17,500 ಹರಾಜು ನಿಂತಿದೆ. ಇಬ್ಬರದು ಈಕ್ವಲ್ ಇರೋದ್ರಿಂದ ನೆಕ್ಸ್ಟ್ ಬಿಡ್ ನೀವು ಕೊಡೋದಾದ್ರೆ ಕಂಟಿನ್ಯೂ ಮಾಡ್ತೀವಿ ಹರಾಜು. ಗೊತ್ತಾಯ್ತಾ? ಯಾರು ಬೇಕಾದ್ರೆ ಹೋಗ್ಬೋದು. ಇಬ್ರು ಈಕ್ವಲ್ ಇದ್ದಾಗ ಅದು ಒಂದು ಅವಕಾಶ ಇದೆ. ವಿಜಯ್ ಕುಮಾರ್ ಕೇಟಿ ಅಂತೇಳಿ, ಡೆಪ್ಟಿ ಸೂಪರ್ಡೆಂಟ್ ಚಾಮರಾಜನಗರ ಸಬ್ ಡಿವಿಷನ್. ನಾವು ಈ ಮುಂಚೆ ಪ್ರಕರಣಗಳಲ್ಲಿ ದಾಖಲು ಮಾಡಿದಂಥ ವೆಹಿಕಲ್ಗಳನ್ನು ಇವತ್ತು ಬಹಿರಂಗ ಟೆಂಡರ್ ಕಮ್ ಬಹಿರಂಗ ಹರಾಜು ಮುಖಾಂತರ ವಿಲೆ ಮಾಡಿದ್ವಿ. ಒಟ್ಟು 22 ವಾಹನಗಳು ಇವತ್ತು ಹರಾಜಿಗೆ ಇತ್ತು. 26 ಜನ ಪಾರ್ಟಿಸಿಪೆಂಟ್ಸ್ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಉತ್ತಮವಾದಂಥ ಬೆಲೆಗೆ ಎಲ್ಲ ವಾಹನಗಳು ಹರಾಜು ಮುಖಾಂತರ ಇತ್ಯರ್ಥ ಆಗಿದೆ. ಒಂದು ವಾಹನ ಮಾತ್ರ 4 ವೀಲರ್ ಟ್ರ್ಯಾಕ್ಸ್, ಅದೊಂದು ಮಾತ್ರ ವಿಲೆಯಾಗಿಲ್ಲ. ಇನ್ನು ಮಿಕ್ಕಂಥ 21 ವಾಹನಗಳು ಕೂಡ ವಿಲೆಯಾಗಿದೆ. ಇವತ್ತಿನ ಹರಾಜಲ್ಲಿ ಸರ್ಕಾರಕ್ಕೆ 3,38,300 ರೂಪಾಯಿ ಅಮೌಂಟು ಪಾವತಿಯಾಗಿರುತ್ತೆ. ಇದರಲ್ಲಿ ಇವತ್ತು 25% ಅಮೌಂಟನ್ನು ಅವರು ಕಟ್ಟಿ ಸ್ಥಿರೀಕರಣ ಆದೇಶ ಆದ ನಂತರ ಮಿಕ್ಕಿದಂಥ ಹಣ ಪಾವತಿ ಮಾಡಿ ಅವರು ವಾಹನಗಳನ್ನು ಪಡ್ಕೊತಾರೆ. ಈ ರೀತಿ ಬಹಿರಂಗ ಹರಾಜಿನಲ್ಲಿ ಪಡ್ಕೊಂಡಂಥ ವಾಹನಗಳ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನು ಬಳಸೋದಕ್ಕೆ ಏನೇನು ಡಾಕ್ಯುಮೆಂಟೇಷನ್ ಆಗಬೇಕು ಅದೆಲ್ಲ ಏನು ಬಿಡುಗಾರರು ಇರ್ತಾರೆ ಅವ್ರಿಗೇನೇ ಜವಾಬ್ದಾರಿ ಆಗಿರುತ್ತೆ. ಒಟ್ಟು ಇವತ್ತಿನ 21 ವಾಹನಗಳ ವಿಲೆಯಿಂದ ಸರ್ಕಾರಕ್ಕೆ 3,38,300 ರೂಪಾಯಿ ಸಂದಾಯ ಆಗಿರುತ್ತೆ. ಥ್ಯಾಂಕ್ ಯು. ಯಾವುದೇ ಸಮಸ್ಯೆ ಇಲ್ಲ. ಯಾಕೆಂದರೆ ಈ ರೀತಿ ಹರಾಜು ಮುಖಾಂತರ ಇತ್ಯರ್ಥ ಆದಾಗ 2 ಫಾರ್ಮ್ಗಳಿದ್ದಾವೆ. ಅದನ್ನು ನಮ್ಮ DC ಅವರು ಅದನ್ನು ಸೈನ್ ಮಾಡಿಕೊಡ್ತಾರೆ. ಅದನ್ನು ತಗೊಂಡೋಗಿ ಅವರು ನೇಮ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಲ್ಲ ವಾಹನಗಳು ನೇಮ್ ಟ್ರಾನ್ಸ್ಫರ್ ಆಗ್ತಿದ್ದಾವೆ, ಏನೂ ತೊಂದರೆ ಇಲ್ಲ. ಏನಾದರೂ ತೊಂದರೆ ಇದ್ದರೆ ಬೇಕಾದ್ರೆ ನಮ್ಗೆ ಹೇಳಿದ್ರೆ ಸಮಸ್ಯೆ, ನಾವು ಬೇಕಾದ್ರೆ ಆರ್ಟಿಒ ಜೊತೆ ಮಾತಾಡಿ ಪ್ರಯತ್ನ ಪಡ್ತೀವಿ ಇತ್ಯರ್ಥ ಮಾಡೋದಕ್ಕೆ. ಪ್ರತಿ ಸಲನೂ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುವಂಥದ್ದು ಸರ್. ಅದು ಇಲ್ಲಿಂದ ಹರಾಜಲ್ಲಿ ತಗೋತೀವಿ, ಆಮೇಲೆ ಅಲ್ಲಿ ಡಾಕ್ಯುಮೆಂಟ್ಸ್ ನಮ್ಮ ಹೆಸರು ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋ ಇಲ್ಲ. ಆ ಥರದ್ದೇನು ಸಮಸ್ಯೆ ಇಲ್ಲ. ಅದಕ್ಕೊಂದು ಪ್ರೊಸೀಜರ್ ಅಂತ ಇದೆ. ಆ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಆಗುತ್ತೆ, ತೊಂದರೆ ಇಲ್ಲ.